ಯುಗ ಯುಗಗಳಿಂದ ಅಡಗಿಸಿಟ್ಟ ಸತ್ಯ, ಕಾಲದ ಕತ್ತಲೆಯಲ್ಲಿ ಹೂತು ಹೋಗಿದ್ದ ರಹಸ್ಯ ಬಂತು. ಸಮಯ ಬಂತು, ಸಮಯ ಬಂತು, ಕಟ್ಟೆ ಒಡೆಯೋ ಸಮಯ ಬಂತು. ರಹಸ್ಯ ಹೊರಬರೋ ಕ್ಷಣ ಸನ್ನಿಹಿತ, ಸನ್ನಿಹಿತ. ದಿನ ಕಳೆದಂತೆ, ಕ್ಷಣ ಕಳೆದಂತೆ, ದಿನ ಕಳೆದಂತೆ, ಕ್ಷಣ ಕಳೆದಂತೆ ಹತ್ತಿರ ಮಹಾಸಮಯ, ಹತ್ತಿರ ಮಹಾಸಮಯ, ಹತ್ತಿರ. ಸತ್ಯ ಸೂರ್ಯ, ಸತ್ಯ ಸೂರ್ಯ, ಕಪ್ಪು ಮೋಡದ ಛಾಯೆ. ಅವನ ಪ್ರಕಾಶ ಕುಂದಲ್ಲ, ಅವನ ಬೆಳಕಿನ ತಡೆ ಅಸಾಧ್ಯ, ಅವನ ಬೆಳಕಿಗೆ ತಡೆ ಅಸಾಧ್ಯ. ಜಗತ್ತಿನ ಕಣ್ಣಿಗೆ ಮಣ್ಣೆರಚಿ ಸುಳ್ಳೇ ಸತ್ಯ ನಂಬಿಸಿದವರಿಗೆ ಕಾಲವೇ ಉತ್ತರ, ಕಾಲವೇ ಉತ್ತರ, ಕಾಲವೇ ಉತ್ತರ. ಆದಿತ್ಯ ವಂಶ, ಆದಿತ್ಯ ವಂಶ, ಆ ವಂಶದ ಹೆಜ್ಜೆ ಗುರುತು, ಆ ವಂಶವನ್ನ ಆವರಿಸಿಕೊಂಡಿರುವ ಶಾಪದ ಕತೆ ಅರುಂಧತಿ. ಅರುಂಧತಿ, ಅದರ ಹಿಂದೆ ಹುದುಗಿರೋ ಸಾವಿರಾರು ವರ್ಷಗಳ ರಕ್ತ ಸಿಕ್ತ ಇತಿಹಾಸ ಇವತ್ತಿಗೂ ಜೀವಂತ, ಇವತ್ತಿಗೂ ಜೀವಂತ. ರಹಸ್ಯ ಊದಿ ಮುಚ್ಚಿದ ಕೆಂಡ, ಗತಕಾಲದ ಪುಟಗಳು ಇವತ್ತಿಗೂ ಜೀವಂತ. ಮುಚ್ಚಿದ ಪುಸ್ತಕ ಪ್ರತಿ ಪುಟ ಸತ್ಯಾನಾವರಣ, ರಹಸ್ಯದ ಮುಸುಕು, ಕಾಲದ ಕರೆ. ತಾಯಿ, ತಾಯಿ, ತಾಯಿ ಜಗನ್ಮಾತೆ, ರಕ್ಷಿಸು ತಾಯಿ. ಜಗನ್ಮಾತೆ, ಜಗನ್ಮಾತೆ ತಾಯಿ ರಕ್ಷಿಸು, ರಕ್ಷಿಸು. ನಂಗೆ ನಿನ್ ನೋಡಕ್ ಇಷ್ಟ ಇಲ್ಲ, ನಿನ್ ಧ್ವನಿ ಕೇಳಕ್ ಇಷ್ಟ ಇಲ್ಲ. ನೀನ್ ಈ ಮನೆಯಲ್ಲಿರೋದ್ ನಂಗೆ ಬೇಕಾಗಿಲ್ಲ, ಹೊರಟೋಗು ಇಲ್ಲಿಂದ. ನೀ ನನಗೆ ಮೋಸ ಮಾಡಿದ್ಯಾ, ನೀ ನನ್ನ ಮನೆಯಲ್ಲಿ ಇರಬೇಡ, ಹೋಗು. ದುರ್ಗಾ ನಿನಗೆ ಅಮ್ಮನ ತರ, ಅವಳೇ ನೀನು ತೊಂದರೆ ಕೊಡ್ತಾಳೆ. ದುರ್ಗಾ ನನ್ನಮ್ಮ ಅಲ್ಲ, ನನ್ನ ಅಮ್ಮಗೂ ಇವಳಿಗೆ ಯೋಗ್ಯತೆ ಇಲ್ಲ. ಅಲ್ಲಮ್ಮ ಮಹಾತಾಯಿ, ಒಲೆ ಮೇಲೆ ಏನೋ ಇಟ್ಬಿಟ್ಟು ಗಾಢವಾಗಿ ಯೋಚನೆ ಮಾಡ್ತಾ ಇದೀಯಾ? ಕ್ಷಮಿಸಿ ಮೇಡಮ್, ಏನೋ ಯೋಚನೆ ಮಾಡ್ತಿದ್ದೆ, ಮರ್ತೋಯ್ತು. ಹೂನಮ್ಮ, ಅದೇ ಏನೋ ಯೋಚನೆ ಮಾಡ್ತಿದ್ಯಲ್ಲ, ಏನದು? ಅಲ್ವೇ, ಮನೆಯಲ್ಲಿ ಇಷ್ಟು ರಂಪ ರಾಮಾಯಣ ಆಗ್ತಾ ಇದ್ರು ನನಗೇನು ಸಂಬಂಧನೇ ಇಲ್ಲ ಅಂತಿರ್ತೀಯಲ್ಲ. ನಿನ್ನ ಜಿಡ್ ಹಿಡಿದಿರೋ ಮನಸ್ಸಿಗೆ ಮೆಚ್ಚಲೇಬೇಕು ಕಣೆ. ಅಲ್ವೇ ದುರ್ಗಾ, ಹಿತಾ ನನ್ನ ಮಗಳು, ಅವಳು ನನಗ್ ಪ್ರಾಣ, ನಾನಂದ್ರೆ ಅವಳಿಗೆ ಪ್ರಾಣ, ಅವಳಂದ್ರೆ ನಂಗೆ ತುಂಬಾ ಇಷ್ಟ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದ್ಯಲ್ಲ. ಷರತ್ತು ಸಿಕ್ಕಿದ ತಕ್ಷಣ ಆ ಮಗುನ್ ಏನೇ ಮಾಡಕ್ ಹೊರಟಿದ್ದೆ ನೀನು? ಏನ್ ಹೇಳ್ತಿದ್ದೀರಾ ನೀವು? ಪುಟ್ ಮೇಡಮ್ ನಾನೇನ್ ಮಾಡ್ತೀನಿ? ಅಯ್ಯೋ, ನೀನ್ ಏನು ಮಾಡಿಲ್ಲ ಅಂತಂದ್ರೆ ಅವಳು ನಿನ್ ಮುಖ ಯಾಕೆ ನೋಡ್ತಾ ಇಲ್ಲ? ನಿನ್ ಹೆಸರು ಕೇಳಿದ್ರೆ ಸಾಕು ಕೆಳಗಿಂದ ಮೇಲ್ಗಡೆವರು ಉರ್ಕೊಂಡ್ ಬೀಳ್ತಾಳೆ. ನೀನು ನೋಡಕ್ ಅಸಹ್ಯ ಪಡ್ತಿದ್ದಾಳೆ ಕಣೆ. ಅಲ್ವೇ, ಅಂತದ್ ಏನೇ ಮಾಡಿದೆ ಅವಳಿಗೆ? ಮೇಡಮ್ ದಯವಿಟ್ಟು ಹೀಗೆಲ್ಲ ಹೇಳ್ಬೇಡಿ. ಅವಳಿನ್ನೂ ಚಿಕ್ಕವಳು, ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆದ್ರೆ ಅದೆಲ್ಲ ತಾತ್ಕಾಲಿಕ ಅಷ್ಟೇನೆ. ಅವಳ ನಾನು ನನ್ನ ಪ್ರಾಣ. ಸುಮ್ನಿರೆ, ಸಾಕ್ ನಿನ್ ನಾಟಕನ. ಅಲ್ವೇ, ಆ ಪುಟ್ಟ ಮಗು ಮನಸ್ಸನ್ನ ಮುರಿದು ಈಗ ದೊಡ್ಡದಾಗ ನೆಪ ಹೇಳ್ತಿದ್ಯಾ? ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಾನು ಬಡ್ಕೊಂಡೆ, ಗೊತ್ತು ಗುರಿ ಇಲ್ದಿರೋಳ್ನ ಈ ಮನೆ ಒಳಗಡೆ ಸೇರಿಸ್ಕೋಬೇಡಿ ಅಂತ. ನನ್ ಮಾತ್ ಕೇಳಿದ್ರಾ? ಮೊದ್ಲು ಈ ಮನೆಗೆ ಕೇರ್ ಟೇಕರ್ ಆಗಿ ಬಂದೆ, ಹಿತನ್ ಚೆನ್ನಾಗ್ ತಲೆ ಕೆಡಿಸ್ದೆ. ಆಮೇಲೆ ನಮ್ ಷರತ್ತುನ ಬುಟ್ಟಿಗೆ ಹಾಕೊಂಡೆ, ಮದ್ವೆನೂ ಮಾಡ್ಕೊಂಡೆ. ಕೆಲಸದವಳನ್ನ ತಗೊಂಡ್ ಬಂದು ಈ ಮನೆ ಸೊಸೆ ಅಂತ ಎಲ್ರೂ ಸೇರಿ ಸಿಂಹಾಸನದ ಮೇಲೆ ಕೂರ್ಸಿದ್ರು.
ನಿನ್ನ ದೆಸೆಯಿಂದ ಈ ಮನೆ ಎಲ್ಲ ಹಾಳಾಗಿ ಹೋಯ್ತು ಕೊನೆ. ಅಂಬಿಕಾಗೆ ಈ ಮನೆಯಲ್ಲಿ ಯಾವ ಸ್ಥಾನ ಯಾವ ಗೌರವ ಇತ್ತೋ ಆ ಸ್ಥಾನ ಆ ಗೌರವ ದುರ್ಗಾಗೂ ಸಿಗ್ಬೇಕು. ನೋಡಿಯತ್ತೆ, ನನ್ನ ಮಗಳು ಮತ್ತೆ ನನ್ನ ಹೆಂಡತಿ ಮಧ್ಯೆ ಇರೋ ಬಾಂಧವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕುಟುಂಬದ ವಿಷಯಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ನನಗೆ ಗೊತ್ತಿದೆ. ಇದಕ್ಕೆ ನೀವು ಬೆಂಕಿ ಹಚ್ಚೋ ಅಗತ್ಯ ಇಲ್ಲ. ಇದು ನಾನು ನಿಮ್ಗೆ ಕೊಡ್ತಿರೋ ವಾರ್ನಿಂಗ್ ಅಂತ ಅನ್ಕೊಳ್ಳಿ. ದುರ್ಗಾ ಪ್ಲೀಸ್ ಬೇಜಾರಾಗ್ಬೇಡ. ಅತ್ತೆ ಹೇಗೆ ಅಂತ ನಿಂಗೆ ಗೊತ್ತಲ್ವಾ? ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಅವ್ರು ಆಡಿದ ಮಾತುಗಳಿಗೆ ನನಗೇನು ಬೇಜಾರಾಗ್ತಿಲ್ಲ ಬೋಸು. ಆದರೆ ಪುಟ್ ಮೇಡಮ್ ನನ್ನ ನೋಡ್ತಾ ಇರೋ ರೀತಿ, ನನ್ನನ್ನು ದ್ವೇಷಿಸ್ತಿರೋದು, ಅವಳ ಜೊತೆಲೇ ಇದ್ರು ಈ ರೀತಿ ದೂರ ಇರೋದು ನಂಗೆ ತುಂಬ ಕಷ್ಟ ಆಗ್ತಿದೆ. ನನ್ಗೆ ಅರ್ಥ ಆಗುತ್ತೆ ದುರ್ಗಾ, ಆದರೆ ಈತ ಸರಿ ಹೋಗ್ತಾಳೆ. ಅವಳಿಗೂ ನಿನ್ನ ಜೊತೆ ಮಾತಾಡದೇ ಇರೋದಕ್ಕಾಗಲ್ಲ ದುರ್ಗಾ. ನಾನಿದ್ದೀನಲ್ವಾ, ನಾನೆಲ್ಲ ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡ.